Hello everyone. Now we study about before classes we study about instructions, programs, software and types of software. Now we study about introduction to C. C program. C program is language developed in 1972 by Dennis Ritchie. C language ಅನ್ನೋದು ಡೆನ್ನಿಸ್ ರಿಚಿ ಅವರು ಕಂಡುಹಿಡಿದಿದ್ದಾರೆ. C was invented to write an operating system called Unix. ಡೆನ್ನಿಸ್ ರಿಚಿ ಅವರು ಆಪರೇಟಿಂಗ್ ಸಿಸ್ಟಮ್ ಸಿ ಇಂದಾನೆ ಕಂಡುಹಿಡಿದಿರೋದು. ನೆಕ್ಸ್ಟ್, ಸಿ is a successor of language B which was introduced around earlier 1950s. ಬಿ ಅಂತ ಲ್ಯಾಂಗ್ವೇಜ್ ಇದೆ, ಅದು ಡೆನ್ನಿಸ್ ರಿಚಿ ಮತ್ತೆ ಇನ್ನೊಬ್ರು ಕೂಡ ಸೇರಿ ಕಂಡುಹಿಡಿದಿರೋದು. ಸಿ ಹ್ಯಾಸ್ a base of influence many modern programming languages like C++, C Sharp, Python, so it is called as a mother of all language. ಮದರ್ ಆಫ್ ಆಲ್ ಲ್ಯಾಂಗ್ವೇಜ್ ಅಂತ ಏನಂದ್ರೆ ಸಿ ಈ ಬೇಸಿಕ್ ಲ್ಯಾಂಗ್ವೇಜ್ ಆಗಿರುತ್ತೆ, ಅದನ್ನ ಎಲ್ಲದಕ್ಕೂ ಬೇಸಿಕ್ ಅಂತ ಕರಿಬಹುದು. ಟುಡೇಸ್ ಮೋಸ್ಟ್ ಪಾಪ್ಯುಲರ್ ಲಿನಕ್ಸ್ OS and RDBMS MyQLL has been written in a C. ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ ಈಗ ಆಪಲ್ iOS ಇರುತ್ತೆ, ಮತ್ತೆ ಆಂಡ್ರಾಯ್ಡ್ ಇರುತ್ತೆ, ಅದೇ ತರ ಬೇರೆ ಬೇರೆ ಫೀಚರ್ಸ್ ಇರುತ್ತೆ. ಮತ್ತೆ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮಿಂಗ್. Logical language. It is a programming language that uses a step-by-step approach to solving the problems. Programming language ಅಲ್ಲಿ ಬೈ ಸ್ಟೆಪ್ ಅಪ್ರೋಚ್ ಸಾಲ್ವ್ ಪ್ರಾಬ್ಲಮ್ಸ್ ಮಾಡುತ್ತೆ. ಸಿ ಪ್ರೋಗ್ರಾಮಿಂಗ್ ಫೀಚರ್ಸ್ ಇವೆಲ್ಲ. Fast and efficient. C program does not have a extra processing overhead and compiled into machine code which makes them fast to execute. C programming ಯಾವತ್ತೂ ಕೂಡ ಎಕ್ಸ್ಟ್ರಾ ಪ್ರೊಸೆಸಿಂಗ್ ಓವರ್ಲೋಡ್ ಮಾಡ್ಕೊಳೋದಿಲ್ಲ. ಕಂಪೈಲ್ಡ್ ಇಂಟು ಮಷಿನ್ ಕೋಡ್, ಯಾವುದೇ ಕೋಡ್ ಕೂಡ ಬರೆದ್ರು ಅದನ್ನ ಫಸ್ಟ್ ಮಷಿನ್ ಲೆವೆಲ್ ಅಲ್ಲಿ ಕಂಪೈಲ್ ಮಾಡ್ಕೊಳುತ್ತೆ. ಅದಾದ್ಮೇಲೆ ಫಾಸ್ಟ್ ಆಗಿ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡುತ್ತೆ, ಅಂದ್ರೆ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಒನ್, ಮಾಡ್ಯುಲಾರಿಟಿ. ದ ಕಾನ್ಸೆಪ್ಟ್ ಆಫ್ ಸ್ಟೋರಿಂಗ್ ಇನ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕೋಡ್ ಇನ್ ದ ಫಾರ್ಮ್ ಆಫ್ ಲೈಬ್ರರೀಸ್ ಫಾರ್ ಫರ್ದರ್ ಯೂಸ್ ಅಂಡ್ ಈಸಿಲಿ ಟು ಅಪ್ಡೇಟ್. ಈಗ ನಾವು ಸಿ ಪ್ರೋಗ್ರಾಮ್ ಒಂದು ID ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕೋಡ್ ಬರ್ದಿದೀವಿ ಅನ್ಕೊಳ್ರಿ. ಆ ಕೋಡು ನಾವು ಬರೆದು ಇಟ್ಟಿರ್ತೀವಿ, ಅದನ್ನ ಮತ್ತೆ ನಾವು ಎಡಿಟ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು ಸಿ ಪ್ರೋಗ್ರಾಮ್ ನಲ್ಲಿ. ಪೈಥಾನ್ ಅಲ್ಲೂ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ, ಮಾಡಬಹುದು. ನೆಕ್ಸ್ಟ್, ಜನರಲ್ ಪರ್ಪಸ್ ಲ್ಯಾಂಗ್ವೇಜ್. C is not limited to a particular domain. It is used in many different domains like system, software, applications, operating system and data types. C not limited ಆಗಿರುತ್ತೆ, ಮತ್ತೆ particular domain C is not limited to particular domain ಆಗಿರುತ್ತೆ. It is used in many different domains like C ಇದು C ಯೂಸ್ ಮಾಡ್ತಾರೆ ಎಲ್ಲೆಲ್ಲಿ ಅಂದ್ರೆ ಸಾಫ್ಟ್ವೇರ್, ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾರೆ. ಆಪರೇಟಿಂಗ್ ಸಿಸ್ಟಮ್, ಈಗ ಇಲ್ಲಿ ನಾನು ಲ್ಯಾಪ್ಟಾಪ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀನಿ ಬೈ ದ ಕರ್ಸರ್, ಅದನ್ನ ಸಿ ಮೂಲಕನೇ ಕಂಡುಹಿಡಿದಿರೋದು. ಮತ್ತೆ ಡೇಟಾ ಟೈಪ್ ಬೇಸಸ್. ನೆಕ್ಸ್ಟ್ ಒನ್, probability. C can run on different machines with a little to no modification. C ರನ್ ಆಗುತ್ತೆ ಡಿಫ್ರೆಂಟ್ ಮಷಿನ್ಸ್ ಅಲ್ಲಿ. ಈಗ ನನ್ನ ಮಷಿನ್ಸ್ ಅಲ್ಲಿ ನನ್ನ ಲ್ಯಾಪ್ಟಾಪ್ ಅಲ್ಲಿ, ನನ್ನ ಮಷಿನ್ ಅಂದ್ರೆ ನನ್ನ ಲ್ಯಾಪ್ಟಾಪ್ ಅಲ್ಲಿ ID ಒಂದು ಪ್ಲಾಟ್ಫಾರ್ಮ್ ಇದೆ, ಅದರ ಹೆಸರು ಕೋಡ್ ಬ್ಲಾಕ್ಸ್. ಅದರಲ್ಲಿ ನಾನು ಬೇರೆ ತರ ಕೋಡ್ ಹಾಕಿರ್ತೀನಿ, ಅದು ಮಾಡಿಫಿಕೇಶನ್ ಮಾಡ್ಬೋದು ಲಿಟಲ್ ಆಗಿ. ನೆಕ್ಸ್ಟ್ ಒನ್, ಈಸಿ ಟು ಎಕ್ಸ್ಟೆಂಡ್. ಇಫ್ ಎ ಕೋಡ್ ಈಸ್ ಆಲ್ರೆಡಿ ರಿಟರ್ನ್ ಯು ಕ್ಯಾನ್ ಆಡ್ ನ್ಯೂ ಫೀಚರ್ಸ್ ವಿತ್ ಆಲ್ಟರೇಷನ್ಸ್. ಈಗ ಒಂದು ID ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕೋಡ್ ಬರೆದಿಟ್ಟಿದ್ದೀನಿ, ಅದನ್ನ ಮತ್ತೆ ಬೇರೆ ಯಾವ್ದಾದ್ರು ಬೇರೆ ಎಕ್ಸ್ಟ್ರಾ ಅದನ್ನ ಕಮೆಂಟ್ ಆಗಿ ಯೂಸ್ ಮಾಡ್ಕೊಂಡು, ಫಸ್ಟಿಗೆ ಮಾಡಿರೋದನ್ನ ಕಮೆಂಟ್ ಆಗಿ ಯೂಸ್ ಮಾಡ್ಕೊಂಡು ಬೇರೆ ಫೀಚರ್ಸ್ ಅದಕ್ಕೆ ಆಲ್ಟ್ರೇಷನ್ ಮಾಡ್ಬೋದು. ನೆಕ್ಸ್ಟ್,
Structure of C program. C program structures consists of following components. First one, documentation. Documentation described the program consists of a program related information like author name, date and purpose of the program. Next one, preprocessor statement. Preprocessor statements consist of pre-processing statements like inclusion of header files like hash include. It is the preprocessor statement used to include header files. Either the syntax hash include ಮುಂದೆ ಯೂಸರ್ ಡಿಫೈನ್ ಇದು hash include built in functions ಹೆಡರ್ ಫೈಲ್ ಬರುತ್ತೆ. ಇದು hash include user defined header files. ಯೂಸರ್ ಅಂದ್ರೆ ನಾನು ಏನು ಹಾಕ್ತೀನೋ ಅದು ಯೂಸ್ ಆಗುತ್ತೆ. ಎಕ್ಸಾಂಪಲ್ include hash ಡಾಟ್ stdi.h ಹೆಡರ್ ಫೈಲ್. ಇನ್ನೊಂದು ಬರುತ್ತೆ hash ಡಾಟ್ hash include double dot my name. Next one, definition section. Definition section includes defining a named constant like hash define. Either syntax ಬಂದ್ಬಿಟ್ಟು syntax hash define named constant value. Example hash define size 10. hash define ಅಂದ್ರೆ ಇದರ ಯಾವ ಸೈಜ್ ಮೇಲೆ ತಗೋಬೋದು ಅಂತ ಇದು ಡಿಕ್ಲೇರ್ ಮಾಡ್ಬೋದು, ವೇರಿಯಬಲ್ ಡಿಕ್ಲೇರೇಷನ್ ಆ ತರ. Function declaration. Next one, function declaration. This phase we declare the functions and inform compiler that the possible functions and their signatures. This phase we declare functions ಅಂದ್ರೆ function declaration ಅಂದ್ರೆ ಒಂದು ಫಂಕ್ಷನ್ ಇರುತ್ತೆ. ಫಂಕ್ಷನ್ compile the possible functions and their signatures. Syntax return type function name input parameters. Example void print name character. Main function declaration. This regions consist of a starting point of a program. It includes calling subfunctions and other main functions specific code. Syntax data type main ಅದರ ಕೋಡ್ ಡೇಟಾ ಇವೆಲ್ಲ ಡೇಟಾ ಮೇನ್ಸ್ ಆದ್ಮೇಲೆ ಅದರ ಕೆಳಗಡೆ ಕೋಡ್ ಮತ್ತೆ ಸಬ್ ಫಂಕ್ಷನ್ ಕಾಲಿಂಗ್ ಮಾಡಬೇಕು ಮೇನ್ ಫಂಕ್ಷನ್. ನೆಕ್ಸ್ಟ್ ಒನ್ ಸಬ್ ಫಂಕ್ಷನ್ ಡಿಕ್ಲರೇಷನ್. ದಿಸ್ ರೀಜನ್ಸ್ ಡಿಫೈನ್ಸ್ ದಿ ಸಬ್ ಫಂಕ್ಷನ್ ಬಾಡಿ. ಈಗ ನಾವು ಏನಾದರೂ ಮೇನ್ ಫಂಕ್ಷನ್ ಕಾಲ್ ಮಾಡಿರ್ತೀವಿ ಅಂದ್ರೆ ಅದ್ರ ಕೆಳಗಡೆ ಸಬ್ ಫಂಕ್ಷನ್ ಇರುತ್ತೆ. ಆ ಸಬ್ ಫಂಕ್ಷನ್ ಅಲ್ಲಿ ಕೋಡ್ ಎಲ್ಲ ಬರ್ದಿರ್ಬೇಕಾಗಿತ್ತು. ನೆಕ್ಸ್ಟ್ ಒನ್ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್. This section includes a declaration of a global variables which may use throughout the program. Syntax data types of variables and value. Example int a is equal to 10 semicolon. ಇದು ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಈಗ ನಾರ್ಮಲ್ ಆಗಿ ಫಂಕ್ಷನ್ಸ್ ಯೂಸ್ ಮಾಡಲಿಲ್ಲಂಗೆ ಒಂದು ಪ್ರೋಗ್ರಾಮ್ ಬರೆದ್ರೆ ಗ್ಲೋಬಲ್ ವೇರಿಯಬಲ್ ಡಿಕ್ಲರೇಷನ್ ಯೂಸ್ ಆಗುತ್ತೆ. ಯೂಸ್ ಮಾಡ್ಬೋದು ಎರಡು. ಇದು ಗ್ಲೋಬಲ್ ಡಿಕ್ಲರೇಷನ್ ಅಂದ್ರೆ ಎಲ್ಲದಕ್ಕೂ ನಮ್ಮ ಪ್ರೋಗ್ರಾಮ್ ಬರೋದ್ರಲ್ಲಿ ಏನಾರ ಎ ಅನ್ನೋದು ಎಲ್ಲಾ ಕಡೆಗೂ ಕೋಡ್ ಅಲ್ಲಿ ಕೊಟ್ಟಿದ್ರೆ ಅವಾಗ ಇದನ್ನ ಗ್ಲೋಬಲ್ ವೇರಿಯೇಷನ್ ಫುಲ್ ಟಾಪ್ ಅಲ್ಲಿ ಬರೀಬಹುದು. ಆಮೇಲೆ ನಿನಗೆ ಗ್ಲೋಬಲ್ ವೇರಿಯೇಷನ್ ಬೇಡ ಅಂದ್ರೆ ಮೇನ್ ಫಂಕ್ಷನ್ ನೀನ್ ಎಲ್ಲಿ ಬರ್ಕೊಂಡಿರ್ತೆ ಅಲ್ಲಿ ಇನ್ ಮೇನ್ ಫಂಕ್ಷನ್ ಒಳಗೆ ಬರೆದ್ರೆ ಸಾಕು, ಗ್ಲೋಬಲ್ ವೇರಿಯೇಷನ್ ಆಗೋದಿಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಇದಿಷ್ಟು ಸಿ ಸ್ಟ್ರಕ್ಚರ್ ಆಫ್ ಬಗ್ಗೆ ಒಂದು ಕೋಡ್ ಬರೆದಿದ್ದೀನಿ. ಇದರದ ಎಕ್ಸಾಂಪಲ್ ಆಥರ್ ಎಷ್ಟೊಂದು ಬಂದು ಅಂತ ಕೊಡ್ತಿದ್ದೀನಿ. Date 17/11/2024. Purpose of the program to explain the C program structure. Include hash ಇದು ಹೆಡರ್ ಫೈಲ್ ಪ್ರಿಸೋರ್ಸ್ ಸ್ಟೇಟ್ಮೆಂಟ್ ಈಗ ನಾ ಹೇಳಿದ್ವಿ. ಮತ್ತೆ stdio.h ಅನ್ನೋದು ಹೆಡರ್ ಫೈಲ್. ಡಿಫೈನ್ ಸೈಜ್ 5 ಕೊಟ್ಟಿದ್ದೀನಿ. ಇದು ಡೆಫಿನೇಷನ್ ಸೆಕ್ಷನ್ ಆಗಿರುತ್ತೆ. ಮತ್ತಿದು ವಾಯ್ಡ್ ಪ್ರಿಂಟ್ ಮೈ ನೇಮ್ ಫಂಕ್ಷನ್ ಡಿಕ್ಲರೇಷನ್ ಇದು. ನೆಕ್ಸ್ಟ್ ಗ್ಲೋಬಲ್ ವೇರಿಯೇಷನ್ ಇದು ಗ್ಲೋಬಲ್
ಇದು ಗ್ಲೋಬಲ್ ವೇರಿಯೇಬಲ್. ಇಲ್ಲಿ ಕೊಟ್ಟಿರೋದ್ರಿಂದ ಇದು ಇಷ್ಟರ ಒಳಗೆ ವರ್ಕ್ ಆಗ್ತಿದೆ ಈ ವ್ಯಾಲ್ಯೂ a is equal to 10 ಅಂತ. ನೆಕ್ಸ್ಟ್ ಇದು ಮೇನ್ ಫಂಕ್ಷನ್, ಇದು ಬಂದ್ಬಿಟ್ಟು ಮೇನ್ ಫಂಕ್ಷನ್. ಇದು ಪ್ರಿಂಟ್ ಎಫ್ ಅಲ್ಲಿ ನಾನು ಗ್ಲೋಬಲ್ ವೇರಿಯೇಬಲ್ ಆರ್ ಕಂಟೈನ್ಸ್ ಪರ್ಸೆಂಟೇಜ್ ಡಿ ಬ್ಲಾಕ್ ಸ್ಲಾಶ್ ಎ ಅಂತ ಕೊಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಸಮ್ ಫಂಕ್ಷನ್ ಬಾಡಿ ಆಫ್ ದ ಕ್ಲಾಸ್ ಆಫ್ ಫಂಕ್ಷನ್ ಪ್ರಿಂಟ್ ಎಫ್ ಅಲ್ಲಿ ಅಂತ ಪ್ರಿಂಟ್ ಮಾಡಿದ್ದೀನಿ. ಮತ್ತು ಇಷ್ಟು ಪ್ರೋಗ್ರಾಮ್ನ ರನ್ ಮಾಡಿದಾಗ ನಾನು ಪ್ರಿಂಟ್ ಎಫ್ ಅಲ್ಲಿ ಗ್ಲೋಬಲ್ ವೇರಿಯೇಬಲ್ಸ್ ಕಂಟೈನ್ಸ್ ಪರ್ಸೆಂಟೇಜ್ ಡಿ ಅಂತ ಕೊಟ್ಟಿದ್ದೆ. ಪರ್ಸೆಂಟೇಜ್ ಡಿ ಅನ್ನ ಗ್ಲೋಬಲ್ ವೇರಿಯೇಬಲ್ ಬಂದು ಕೂತಾಳಪ್ಪ ಅಂತ ಹೇಳಿದ್ದೆ, ಅದು ಬಂದು 10 ಅಂತ ಬಂತು. ಮತ್ತೆ ಮೈ ನೇಮ್ ಸೈಜ್ ಕೂಡ ಪ್ರಿಂಟ್ ಮಾಡಿದ್ದೆ, ಅದು ಸೈಜ್ ಬಂದ್ಬಿಟ್ಟು 5 ಅಂತ ಇಟ್ಟಿದ್ದೆ. ಆ 5 ಬಂದ್ಬಿಟ್ಟು ಕೂತ್ಕೊಂಡಿದೆ. ಮತ್ತೆ ನೆಕ್ಸ್ಟ್ ಮೈ ನೇಮ್ ಈಸ್ ಕಾರ್ತಿಕ್ ಅಂತ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್, ಅದು ಸಬ್ ಫಂಕ್ಷನ್ ಬಾಡಿಯಲ್ಲಿ ಬಂದಿದೆ. ಅದು ಫಂಕ್ಷನ್ ನ ಕಾಲಿಂಗ್ ಮೇನ್ ಫಂಕ್ಷನ್ ಅಲ್ಲಿ ಕಾಲ್ ಮಾಡಿದ್ದೆ, ಅದು ಬಂದ್ಬಿಟ್ಟು ಮೈ ನೇಮ್ ಈಸ್ ಕಾರ್ತಿಕ್ ಅಂತ ಪ್ರಿಂಟ್ ಆಗಿದೆ. ಥ್ಯಾಂಕ್ ಯು ಎವ್ರಿವನ್.